ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ನಾಳೆಯಿಂದ 15 ದಿನಗಳ ಕಾಲ ನೀರು ಹರಿಸುವುದಕ್ಕೆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿದೆ. ಇದು ಅನ್ನದಾತರ ಆಕ್ರೋಶಕ್ಕೂ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಿಎಂ ಮೀಟಿಂಗ್ ಅನ್ನು ಕರೆದಿದ್ದು ಕಾನೂನು ಹೋರಾಟಕ್ಕೂ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ನಾಡಿದ್ದು ಕರುನಾಡು ಬಂದ್ಗೆ ದೊಡ್ಡ ಮಟ್ಟದ ಕೂಗೆದ್ದಿದೆ. ಈಗ ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಕೇಸ್ ಇದೆ. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ಕಾವೇರಿ ಕೊಳ ಉಳಿಸಿದೆ. ಕಾವೇರಿ ನೀರು ಹಂಚಿಕೆ ವಿಚಾರ ಬಂದಾಗ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಅನ್ನೋ ಆರೋಪ, ಹೋರಾಟ, ಪ್ರತಿಭಟನೆ, ಕರ್ನಾಟಕ ಬಂದ್ ಘೋಷಣೆ. ಈ ಬಾರಿಯೂ ಅದೇ ಆಗ್ತಿದೆ. ಮೊನ್ನೆ ಜುಲೈ 30ರಂದು ಕೂಡ ಕರ್ನಾಟಕಕ್ಕೆ ಬರೆ ಎಳೆಯುವ ಆದೇಶ ಹೊರಬಿದ್ದಿತ್ತು. ನಿತ್ಯವೂ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶ ಹೊರಬಿದ್ದಿತ್ತು. ಪುಣ್ಯಕ್ಕೆ ವಯನಾಡು, ಕೊಡಗು ಭಾಗದಲ್ಲಿ ಮಳೆಯಾದ ಕಾರಣಕ್ಕೆ ತುಂಬಿದ ಕಪಿಲಾ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿದು ಹೋಗಿತ್ತು. ಸರ್ಕಾರವು ನಿಶ್ಚಿಂತೆಯಾಗಿತ್ತು. ಆದರೆ ಇದೀಗ ಮತ್ತೆ ನೀರು ಬಿಡುವಂತೆ ಆದೇಶಿಸಿರೋದು ಸರ್ಕಾರಕ್ಕೂ ರೈತರಿಗೂ ಶಾಕಿಂಗ್ ಸುದ್ದಿಯೇ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಎತ್ತಿ ಹಿಡಿದಿರುವ ಸಿಡಬ್ಲ್ಯೂಎಂಎ ಕೂಡ ನೀರು ಹರಿಸುವಂತೆ ಆದೇಶಿಸಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ನಿತ್ಯವೂ 12,000 ಕ್ಯೂಸೆಕ್ ನೀರು ಬಿಡಲು ಶಿಫಾರಸು ಮಾಡಿತ್ತು ಸಿಡಬ್ಲ್ಯೂಆರ್ಸಿ. ನಾಳೆ ಬೆಳಿಗ್ಗೆ 8 ಗಂಟೆಯಿಂದಲೇ 15 ದಿನಗಳ ಕಾಲ ನೀರು ಹರಿಸಲು ಶಿಫಾರಸು ಮಾಡಿತ್ತು. ಡ್ಯಾಂಗಳ ನೀರಿನ ಮಟ್ಟ, ಮಳೆ ಮುನ್ಸೂಚನೆ ಆಧರಿಸಿ ಶಿಫಾರಸು ಮಾಡಲಾಗಿತ್ತು. ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಪ್ರಾಧಿಕಾರ ನೀರು ಬಿಡಲು ಆದೇಶ ಮಾಡಿದೆ. ಈಗ ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ಹೋದ ಸಮಯದಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿತ್ತು, ಮೇಲ್ನೋಟಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳಿದಾದರೂ ಕೂಡ ತದನಂತರ ಕಬಿನಿನಲ್ಲಿ ಹೆಚ್ಚಿನ ಮಳೆ ಆದವಾಗ ನಾವು ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಮುಂಬರುವ ದಿನಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಆಗತ್ತೆ, ಈ ಕ್ಷಣದಲ್ಲಿ ನಮಗೆ ಖಂಡಿತ ಅದರ ಬಗ್ಗೆ ಕಷ್ಟ ಸಾಧ್ಯ ಅಂತ ಹೇಳಿ ನಾವು ಎನ್ಕೊಂಡಿದ್ದೀವಿ. ಈ ವಿಷಯ ಬಗ್ಗೆ ಬೇರೆ ಬೇರೆ ಆಯಾಮಗಳಿದೆ, ಬೇರೆ ಬೇರೆ ಡೈಮೆನ್ಷನ್ಸ್ ಟು ದ ಪ್ರಾಬ್ಲಮ್. ಅದನ್ನು ಎಲ್ಲವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ತದನಂತರ ಅದರ ಬಗ್ಗೆ ಏನು ಲೀಗಲ್ ರೆಮಿಡಿ ಇದೆ, ಕಾನೂನು ದೃಷ್ಟಿಯಿಂದ ನಾವು ಏನೇನೋ ಉಪಾಯಗಳನ್ನು ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ನಾವು ನ್ಯಾಯವನ್ನು ಪಡೆಯಬಹುದು ರಾಜ್ಯಕ್ಕೆ, ಅದರ ಬಗ್ಗೆ ಖಂಡಿತ ಕ್ರಮವನ್ನು ಕೈಗೊಳ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಬಿಡಲು ಸಾಧ್ಯವಿಲ್ಲ ಎಂದೇ ಸಿಡಬ್ಲ್ಯೂಆರ್ಸಿ ಮುಂದೆ ಕರ್ನಾಟಕ ವಾದ ಮಂಡನೆ ಮಾಡಿತ್ತು. ಕಾವೇರಿ ಕೊಳ್ಳದ ಡ್ಯಾಂಗಳಿಗೆ ಒಳಹರಿವು ಕಡಿಮೆಯಾಗ್ತಿದೆ. 30 ವರ್ಷಗಳ ಸರಾಸರಿಗೆ ಹೋಲಿಸಿದರೆ 47% ಮಳೆ ಕೊರತೆಯಾಗಿದೆ. ಡ್ಯಾಂಗಳಲ್ಲಿ ಕೇವಲ 77.746 ಟಿಎಂಸಿ ನೀರಿದೆ. ಆಗಸ್ಟ್ 10ರ ತನಕ 52,500 ಕ್ಯೂಸೆಕ್ ಬಿಡಬೇಕಿತ್ತು. ಆದರೆ ನಾವು 86,942 ಕ್ಯೂಸೆಕ್ ನೀರು ಬಿಟ್ಟಿದ್ದೇವೆ. ಮಳೆ ಕೊರತೆ ಮುನ್ಸೂಚನೆ ಇರೋ ಕಾರಣಕ್ಕೆ ನೀರು ಬಿಡಲು ಆಗಲ್ಲ. ಕುಡಿಯುವ ನೀರು, ಕೃಷಿ, ಮೂಲಭೂತ ಅಗತ್ಯಗಳಿಗೆ ಅವಶ್ಯಕತೆ ಇದೆ ಎಂದು ಕರ್ನಾಟಕ ವಾದ ಮಾಡಿತ್ತು. ಇದಕ್ಕೆ ಪೂರಕವಾಗಿ ತಮಿಳುನಾಡು ಸರ್ಕಾರ ಕೂಡ ವಾದ ಮಾಡಿತ್ತು. ಈ ಹಿಂದೆ ಮಾಡಿದ್ದ 15 ದಿನಗಳ ಕಾಲವು ನಿತ್ಯವೂ 3,500 ಕ್ಯೂಸೆಕ್ ಬಿಡಬೇಕೆಂಬ ಆದೇಶ ಪಾಲನೆಯಾಗಿಲ್ಲ. ನೀರಿನ ಹಂಚಿಕೆಯ ಸಂಕಟ ಸೂತ್ರ ಪಾಲನೆಯಾಗಿಲ್ಲ. ಹಿಂಬಾಕಿಯ 21.357 ಟಿಎಂಸಿ ನೀರು ಹರಿಸಲೇಬೇಕು. ಆಗಸ್ಟ್ 13ರಿಂದ ಆಗಸ್ಟ್ 31ರವರೆಗೆ ನೀರು ಹರಿಸಲು ಸೂಚನೆ ಕೊಡಿ. ಕಬಿನಿ, ಕೆಆರ್ಎಸ್ನಿಂದಲೂ ನೀರು ಹರಿಸುವಂತೆ ಸೂಚಿಸಿ. ಹಾಗೆ ಆಗಸ್ಟ್ ಅಂತ್ಯಕ್ಕೆ ತಮಿಳುನಾಡಿಗೆ 37 ಟಿಎಂಸಿ ನೀರು ಹರಿಸಬೇಕು ಎಂದು ವಾದ ಮಾಡಿತ್ತು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ ಎಂಬ ಆದೇಶ ಹೊರಬೀಳುತ್ತಲೇ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ರೈತರು, ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಮಂಡ್ಯ ಜಿಲ್ಲೆಯ ಜನರಿಗೆ ಇದೊಂದು ಮರಣ ಶಾಸನ ಎಂದು ಆಕ್ರೋಶ ಹೊರಹಾಕಿದ್ರು. ಆದೇಶ ಅಮಾನತು ಮಾಡಬೇಕು, ನೀರು ಬಿಡಬಾರದು ಎಂದು ಆಗ್ರಹಿಸಿದ್ರು. ಈಗಾಗಲೇ 1 ವಾರದಿಂದ ತಮಿಳುನಾಡು ನೀರು ಬಿಟ್ಟರೆ ನಮ್ಮ ಜಲಾಶಯ ವ್ಯಾಪ್ತಿ ಇರತಕ್ಕಂಥ ಅಚ್ಚುಕಟ್ಟು ನಾಲೆಗಳಿಗೆ ನೀರೇ ಬಿಟ್ಟಿಲ್ಲ. ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ನಾಲೆಗಳಿಗೆ ನೀರು ಬಿಡಿ, ವ್ಯವಸಾಯ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಚಾನಲ್ಗಳಿಗೆ ನೀರನ್ನು ಬಿಡುವಂಥ ಕೆಲಸ ಮಾಡಬೇಕಾಗ್ತದೆ. 13ನೇ ತಾರೀಕಿಂದ ಶುರುವಾಗುವಂಥ ಶಾಸನಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನು ಮಂಡಿಸಿ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ರಾಜಕೀಯ ಒಂದು ನಿರ್ಧಾರವನ್ನು, ಸ್ಪಷ್ಟ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳ್ತಿದ್ದೀವಿ. ಸರ್ಕಾರ ರೈತರ ಹಿತರಕ್ಷಣೆಯನ್ನು ಕಾಪಾಡ್ಕೋಬೇಕು.
ಹಿತರಕ್ಷಣೆ ಕಾಪಾಡದೇ ಇದ್ರೆ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕೂಡ ಚಳುವಳಿಯ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ. ಮೈಸೂರಿನ ಪಿಡಬ್ಲ್ಯೂಡಿ ಗೆಸ್ಟ್ ಹೌಸ್ ಮುಂಭಾಗ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೆಸಿತು. ರೈತರ ಕೃಷಿಗೆ ನಾಲೆಗಳಿಗೆ ನೀರು ಬಿಡದೆ ತಮಿಳುನಾಡಿಗೆ ನೀರು ಬಿಟ್ಟರೆ ಜೋಕೆ ಎಂದು ಎಚ್ಚರಿಕೆ ನೀಡಲಾಯಿತು. ಕುಡಿಲಿಕ್ಕೂ ನೀರಿರುವುದಿಲ್ಲ ಅಂತ ನಾವು ತಿಳ್ಕೊಂಡಿದ್ದ, ಆದರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ನಾನು ನೀರು ಕೊಡದೇ ಇಲ್ಲ ಅಂತಕ್ಕಂಥ ನಿಲುವು ಬಂದರೆ ಮಾತ್ರ ಕಾವೇರಿ ಕೊಳ ಉಳಿತದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಖಡಕ್ಕಾಗಿ ಏನು CWRC ಏನು ತೀರ್ಪು ಕೊಟ್ಟಿದೆ ಅದು ನಮ್ಮ ರೈತರಿಗೆ ಮರಣ ಶಾಸನ ಬರೆದಂಗೆ. ಗುರುವಾರ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ? ಮತ್ತೆ ತಮಿಳುನಾಡಿಗೆ ನೀರು ಬಿಡಿ ಎಂಬ ಆದೇಶದ ಬೆನ್ನಲ್ಲೇ ಬಂದ್ ಮಾತು ಜೋರಾಗಿದೆ. ಆಗಸ್ಟ್ 13ರ ಗುರುವಾರ ಕರ್ನಾಟಕ ಬಂದ್ ಮಾಡಲು ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕನ್ನಡಪರ ಸಂಘಟನೆಗಳೊಂದಿಗೆ ಸಭೆ ಮಾಡಿದ ವಾಟಾಳ್ ನಾಗರಾಜ್ ಸಮಗ್ರ ಕರ್ನಾಟಕದ ದೃಷ್ಟಿಯಿಂದ ಕಾವೇರಿ ಉಳಿವಿಗಾಗಿ ಬಂದ್ ಮಾಡೋಣ ಎಂದರು. ನಾವು ಹೋರಾಟ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ, ಅಖಂಡ ಕರ್ನಾಟಕಕ್ಕಾಗಿ ಬಂದ್. ಆದ್ದರಿಂದ ಯಾವ ಅಪಪ್ರಚಾರಕ್ಕೆ ಕಿವಿ ಕೊಡದೆ ಸಮಗ್ರವಾಗಿ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಸಂಪೂರ್ಣ ಆಗುತ್ತೆ. ವಾಟಾಳ್ ಕರೆ ಕೊಟ್ಟಿರುವ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಎಂಬ ಬಗ್ಗೆ ಸಂಘಟನೆಗಳಲ್ಲೇ ಪರ ವಿರೋಧ ವ್ಯಕ್ತವಾಗಿದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ನಾಳೆ ಸಭೆ ಮಾಡಿ ತೀರ್ಮಾನ ಮಾಡಲಾಗುತ್ತೆ. ಬೆಂಗಳೂರಿನ ಆದರ್ಶ ಆಟೋ ಸಂಘಟನೆ ಕೇವಲ ನೈತಿಕ ಬೆಂಬಲ ಘೋಷಣೆ ಮಾಡಿದೆ. ಕಾನೂನು ಹೋರಾಟ, ತಂತ್ರಜ್ಞರ ಸಲಹೆಗೆ ಮುಂದಾದ ಸರ್ಕಾರ. ನಾಳೆ ಸಂಜೆ 4 ಗಂಟೆಗೆ ಸರ್ಕಾರದ ಮಹತ್ವದ ಸಭೆ. ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ಸರ್ಕಾರ ಮುಂದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲವಾದ ಮಂಡನೆಗಾಗಿ ಕಾನೂನು ಹಾಗೂ ತಂತ್ರಜ್ಞರ ಸಲಹೆ ಪಡೆದು ಸಿದ್ಧಗೊಳ್ಳುತ್ತಿದೆ. ನಾಳೆ ಸಂಜೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಮಾಡಿ ಅಧಿವೇಶನ, ತಮಿಳುನಾಡಿಗೆ ನೀರು ಬಿಡುವ ವಿಚಾರ, ಪ್ರಸಕ್ತ ವಿದ್ಯಮಾನಗಳ ಸಮಾಲೋಚನೆ ಮಾಡಲು ಸರ್ಕಾರ ಮುಂದಾಗಿದೆ. ಕಾವೇರಿ ನೀರಿನ ವಿಚಾರವಾಗಿ ಮುಂದಿನ ಕಾನೂನು ಹೋರಾಟದ ರೂಪುರೇಷೆಯ ಬಗ್ಗೆಯೂ ಸಭೆಯಲ್ಲಿ ತೀರ್ಮಾನಗಳಾಗಲಿವೆ. ರೈತರ ರಕ್ಷಣೆ ಮಾಡುವ ಕೆಲಸ ಮಾಡುತ್ತೇವೆ ಎಂದು ಸಿಎಂ DK ಶಿವಕುಮಾರ್ ಅಭಯ ನೀಡಿದ್ದಾರೆ. ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಸುಮ್ಮನೆ ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರನೇ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. ನಮಗೆ ಮುಂಗಾರು ಮಳೆ ಇನ್ಮೇಲೆ ಕಡಿಮೆ ಆಗುತ್ತೆ. ಬಂದರೆ ಆಗಸ್ಟಲ್ಲಿ ಬಂದಂಗೆ ಆಮೇಲೆ ಇಲ್ಲ. ಅವ್ರಿಗೆ ತಮಿಳುನಾಡಿಗೆ ಹಿಂಗಾರು ಮಳೆ ಬಿಡುತ್ತೆ. ಅವ್ರಿಗಿನ್ನೂ ಅವಕಾಶ ಇದೆ. ನೋಡೋಣ, ನಮ್ಮ ವಾದ ಮಾಡ್ತಾರೆ. ಮಳೆ ಬಿದ್ದರೆ ನಮಗೇನು ತೊಂದರೆ ಇಲ್ಲ. ಮಳೆ ಬೀಳದೆ ಕಡಿಮೆ ಆಯ್ತಾ ಬಂದರೆ ಇನ್ಫ್ಲೋ ಕಬಿನಿನಲ್ಲಿ, ಆರಂಗಿನಲ್ಲಿ, ಹೇಮಾವತಿನಲ್ಲಿ, KRS ಅಲ್ಲಿ ನಿಂತು ಹೋದರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಾವು ತಿರ್ಗಾ CWMನೂ ಇದೇ ಕೊಡ್ತಾರೆ, CWRCನೂ ಇದೇ ಕೊಡ್ತಾರೆ. ಮೇಕೆದಾಟು ಕಟ್ಕೊಂಡ ಮೇಲೆ ನಮ್ಗೆ ಎಷ್ಟು ನೀರು ನಾವು ಶೇಖರಣೆ ಮಾಡಬೇಕು, ಎಷ್ಟು ಬಿಡಬೇಕು, ನಮ್ಗೆ ಯಾವ ರೀತಿ ಅನುಕೂಲ ಪಡ್ಕೋಬೇಕು ಅಂತ ಮಾಡೋಕ್ಕಾಗ್ತದೆ. ನೀವು ಮೇಕೆದಾಟು ಯೋಜನೆನ ನೀವು ಮೇಕೆದಾಟು ಡ್ಯಾಮ್ನ ಕಟ್ಟಗಂಟನೂ ಕೂಡ ಈ ಚರ್ಚೆಗಳು, ಈ ಗೊಂದಲಗಳು ನಡೀತಾನೆ ಇರ್ತದೆ. ನಮ್ಮ ರಾಜ್ಯಕ್ಕೆ ಏನಾದರೂ ಕೂಡ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟು ನಾವು ಡ್ಯಾಮ್ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಹಣನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಬಹುಶಃ ಈ ಒಂದು ಸಮಸ್ಯೆಗಳಿಂದ ಮುಕ್ತಿ ಹೊಂದ್ತೀವಿ. ಮೊನ್ನೆ ರೀತಿ ಮುಂದೆಯೂ ಮಳೆ ಬಂದರೆ ಓಕೆ, ಇಲ್ಲವಾದ್ರೆ ಸಂಕಷ್ಟ ಎದುರಾಗುವುದು ನಿಶ್ಚಿತ. ಇಂಥ ಸಂಕಷ್ಟದ ಸ್ಥಿತಿಯಿಂದ ಪಾರಾಗಲು ಸರ್ಕಾರ ಏನು ಮಾಡುತ್ತೆ ಎಂಬ ಕುತೂಹಲ ಮೂಡಿದೆ. ಅಧಿವೇಶನ ಕೂಡ 3 ದಿನ ಇರೋದ್ರಿಂದ ಪ್ರತಿಪಕ್ಷಗಳ ಟೀಕೆಗಳಿಗೂ ಸರ್ಕಾರ ಉತ್ತರ ಕೊಡಬೇಕಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆ ಇಡುವ ಅನಿವಾರ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದಾಸನಿಗೆ ಮಾಫಿ ಸಾಕ್ಷಿ ಕಂಟಕ ಶುರುವಾಗಿದೆ. ಪ್ರದೋಷ್ ಹೇಳಿಕೆಯ ಟೆನ್ಷನ್ನಲ್ಲಿದ್ದ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಮಧ್ಯೆ ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೆ ಕಾಟೇರ ಸಜ್ಜಾಗಿದ್ದಾನೆ. Mavi Tension
ಕಾಟೇರನಿಗೆ ಕೊಂಚ ರಿಲೀಫ್. ಒಂದು ವಾರ ಪ್ರದೂಷ್ ಹೇಳಿಕೆ ದಾಖಲಿಸದಂತೆ ಆದೇಶ. ಅಭಿಮಾನದ ಕೋಟೆ ಕಟ್ಟಿ ಮೆರೆದಿದ್ದ ನಟ ದರ್ಶನ್ ಕತ್ತಲ ಕೋಣೆಯಲ್ಲಿ ಅಕ್ಷರಶಃ ಕಂಗಾಲಾಗಿದ್ದಾರೆ. ಬಾಸ್ ಬಾಸ್ ಅಂತ ಭಜನೆ ಮಾಡ್ತಿದ್ದವರೇ ಭೂಪತಿಗೆ ಪಟ್ಟಿ ಇಟ್ಟಿದ್ದಾರೆ. ಕೊನೆವರೆಗೂ ಜೊತೆಗಿರ್ತೀವಿ ಅಂತ ಕಾಟೇರನನ್ನೇ ಕಟ್ಟಿ ಹಾಕ್ತಿದ್ದಾರೆ. ಸ್ವಾಮಿ ಕೇಸ್ನಲ್ಲಿ ಕಂಬಿ ಎಣಿಸ್ತಿರೋ ಡಿ ಗ್ಯಾಂಗ್ಗೆ ಮಾಫಿ ಸಾಕ್ಷಿ ಮಗ್ಗುಲ ಮುಳ್ಳಾಗಿದೆ. ಆರೋಪಿ ಪ್ರದೂಷ್ನ ಅರ್ಜಿ ದರ್ಶನ್ಗೆ ದಿಗಿಲು ಬಡಿಸಿದೆ. ಈ ಮಧ್ಯೆ ಸಾರಥಿಗೆ ಸಣ್ಣ ರಿಲೀಫ್ ಸಿಕ್ಕಿದ್ದು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಇವತ್ತು ಪ್ರದೂಷ್ ಮಾಫಿ ಸಾಕ್ಷಿಯಾಗಲು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪವಿತ್ರ ಗೌಡ ಹಾಗೂ ದರ್ಶನ್ ಕೂಡ ಹಾಜರಾಗಿದ್ದರು. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯಿತು. ಪ್ರದೂಷ್ ಪರ ವಕೀಲ ದಿವಾಕರ್, ದರ್ಶನ್ ವಕೀಲ ಹಶ್ಮತ್ ಪಾಷಾ ವಾದ ಮಂಡಿಸಿದ್ರು. ಪ್ರದೂಷ್ ಅಪ್ರೂವಲ್ ಆಗಲು ಬಯಸಿದ್ದಾರೆ. ಅವರ ಹೇಳಿಕೆಯನ್ನು ಕೋರ್ಟ್ ಪಡೆಯಬೇಕು. ಈ ಪ್ರಕರಣದಲ್ಲಿ 3 ಡೈಮೆನ್ಷನ್ ಇದೆ: ಕಿಡ್ನಾಪ್, ಕೊಲೆ ಹಾಗೂ ಸಾಕ್ಷ್ಯನಾಶ ಯತ್ನ. ಆದಷ್ಟು ಬೇಗ ಪ್ರದೂಷ್ ಅರ್ಜಿ ಪರಿಗಣಿಸಬೇಕು. ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಬೇಕು. ತಡವಾದರೆ ಪ್ರಭಾವ ಬೀರೋ ಸಾಧ್ಯತೆಗಳಿವೆ. ಮಾಫಿ ಅರ್ಜಿಗೆ ಇತರೆ ಆರೋಪಿಗಳು ಪ್ರಶ್ನಿಸುವಂತಿಲ್ಲ. ಪ್ರದೂಷ್ ಇನ್ನೂ ಕೂಡ ಆರೋಪಿಯಾಗಿದ್ದಾನೆ. ಪ್ರದೂಷ್ ಇನ್ನೂ ಸಾಕ್ಷಿ ಆಗಿಲ್ಲ. ನ್ಯಾಯಾಲಯ ಇನ್ನೂ ಅರ್ಜಿ ಪರಿಗಣಿಸಿಲ್ಲ. ಹೈಕೋರ್ಟ್ನಲ್ಲಿ ಪ್ರಶ್ನಿಸಲು ಅವಕಾಶ ಇದೆ. ಆದೇಶ ಎತ್ತಿ ಹಿಡಿದ್ರೆ ಪ್ರಕ್ರಿಯೆ ಮುಂದುವರಿಸಿ. ತಕ್ಷಣಕ್ಕೆ ಪ್ರದೂಷ್ ಹೇಳಿಕೆ ದಾಖಲಿಸಬಾರದು. ದಯವಿಟ್ಟು ಮಾಫಿ ಸಾಕ್ಷಿ ಅರ್ಜಿ ಪುರಸ್ಕರಿಸಿ ಪ್ರದೂಷ್ ಹೇಳಿಕೆ ದಾಖಲಿಸಲು ಅವಕಾಶ ಕೊಡಿ. ಮಾಫಿ ಸಾಕ್ಷಿಯನ್ನ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ. ಕಾನೂನಾತ್ಮಕವಾಗಿ ಪ್ರದೂಷ್ ಅರ್ಜಿ ಪರಿಗಣಿಸಿ. ಪ್ರದೂಷ್ ಹೇಳಿಕೆಗೂ ಮುನ್ನ ಬ್ರೀತಿಂಗ್ ಟೈಮ್ ನೀಡಿ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ದರ್ಶನ್ ಪರ ವಕೀಲರ ವಾದವನ್ನ ಪರಿಗಣಿಸಿದ. 1 ವಾರ ಸಮಯಾವಕಾಶ ಕೇಳಿದ್ದ ವಕೀಲರ ಮನವಿಗೆ ಸಮ್ಮತಿಸಿದೆ. ಆಗಸ್ಟ್ 18ರ ತನಕ ಹೇಳಿಕೆ ದಾಖಲಿಸದಂತೆ ಸೂಚಿಸಿದ್ದು ಡಿ ಗ್ಯಾಂಗ್ಗೆ ರಿಲೀಫ್ ಸಿಕ್ಕಿದೆ. ಇನ್ನು ನ್ಯಾಯಾಂಗ ಬಂಧನದಲ್ಲಿರುವ ಪ್ರದೂಷ್ಗೆ ಸೂಕ್ತ ಭದ್ರತೆ ನೀಡುವಂತೆ ನಿರ್ದೇಶನ ನೀಡಲಾಗಿದೆ. ಮುಂದೆ ವಿಚಾರಣೆಗೆ ಪ್ರತ್ಯೇಕ ಬಿಸಿ ಮೂಲಕ ಹಾಜರುಪಡಿಸಲು ಸೂಚಿಸಲಾಗಿದೆ. ಕ್ಷಣ ಕ್ಷಣಕ್ಕೂ ಆತಂಕದಲ್ಲಿ ಇದ್ದ ದಾಸನಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಮಾಫಿ ಸಾಕ್ಷಿ ವಿರುದ್ಧ ಹೈಕೋರ್ಟ್ ಕದ ತಟ್ಟುವುದಕ್ಕೆ ಕಾಟೇರ ಮುಂದಾಗಿದ್ದಾರೆ. ಬಹುತೇಕ ನಾಳೆಗೆ ಹೈಕೋರ್ಟ್ಗೆ ಅರ್ಜಿ ಹಾಕುವ ಸಾಧ್ಯತೆ ಇದೆ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು ಮುಂದೇನಾಗತ್ತೆ ಅನ್ನೋ ಕುತೂಹಲ ಕೆರಳಿಸಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆತ ಇತ್ತೀಚೆಗೆ ಮದುವೆ ಮಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದ. ತಾನಾಯ್ತು, ತನ್ನ ಪಾಡಾಯಿತು ಅಂತ ಸಂಸಾರವನ್ನು ನಡೆಸ್ತಿದ್ದ. ಆದರೆ ಬೈಕ್ಗೆ ಸೈಡ್ ಕೊಡುವಂಥ ವಿಚಾರಕ್ಕೆ ನಡೆದ ಕಿರಿಕ್ ಜೀವವನ್ನೇ ನುಗ್ಗಿದೆ. ಒಬ್ಬಂಟಿಯಾಗಿ ಹೋದವನ ಜೊತೆಗೆ ಗಲಾಟೆ ಮಾಡಿ ಹೆಣ ಕೆಡವಿದ್ದಾರೆ. ಈ ದುನಿಯಾದಲ್ಲಿ ಮನುಷ್ಯನ ಜೀವಕ್ಕೆ ಎಳ್ಳಷ್ಟು ಬೆಲೆ ಇಲ್ಲ ಬಿಡಿ. ಹೆತ್ತವರು ಕೊಟ್ಟ ಜನ್ಮ ಅದ್ಯಾವ ರಾಕ್ಷಸರ ಕೈಯಲ್ಲಿ ಹೋಗುತ್ತೋ ಗೊತ್ತಾಗಲ್ಲ. ಸಣ್ಣ ಸಣ್ಣ ವಿಚಾರಕ್ಕೆ ಪಿತ್ತ ನೆತ್ತಿಗೇರಿಸಿಕೊಳ್ಳೋ ದುಷ್ಟರು ನೆತ್ತರು ಹರಿಸಿ ರಣಕೇಕೆ ಹಾಕ್ತಾರೆ. ಮನುಷ್ಯತ್ವವನ್ನೇ ಮರೆತು ನರನಾಡಿಯಲ್ಲೂ ನರಕ ತೋರಿಸ್ತಾರೆ. ಕಲಬುರಗಿಯಲ್ಲಿ ಆಗಿದ್ದೂ ಅದೇ. ಓವರ್ಟೇಕ್ ವಿಚಾರಕ್ಕೆ ಶುರುವಾದ ಗಲಾಟೆ ಹೊಸ ಜೀವನಕ್ಕೆ ಕಾಲಿಟ್ಟವನ ರಕ್ತ ಹರಿಸಿದೆ. ಮದುವೆಯಾದ 1 ವರ್ಷಕ್ಕೆ ಬಿತ್ತು ಹೆಣ. ಓವರ್ಟೇಕ್ ಕಿರಿಕ್, ಡೆಡ್ಲಿ ಮರ್ಡರ್. ಹೊಸದಾಗಿ ಮದುವೆಯಾಗಿ ಸಂಭ್ರಮದಲ್ಲಿದ್ದ ಈತನ ಹೆಸರು ಭಾಗ್ಯವಂತ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಉಡಗಿ ಗ್ರಾಮದ ನಿವಾಸಿ. ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ. ಇತ್ತೀಚೆಗೆ ಮದುವೆಯಾಗಿದ್ದವ ಖುಷಿಯಾಗಿ ಸಂಸಾರ ನಡೆಸ್ತಿದ್ದ. ಆದರೆ ಕಟ್ಕೊಂಡವಳ ಜೊತೆ ಕೂಡಿ ಬಾಳುವ ಅದೃಷ್ಟ ಇರಲಿಲ್ಲ ಅನ್ಸುತ್ತೆ. ಸಣ್ಣ ವಿಚಾರಕ್ಕೆ ಗ್ರಾಮದ ಯುವಕರಿಂದಲೇ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಕಳೆದ ಕೆಲ ದಿನಗಳ ಹಿಂದೆ ಭಾಗ್ಯವಂತ ಬೈಕ್ನಲ್ಲಿ ಬರ್ತಿದ್ದಾಗ ಸೈಡ್ ಕೊಡೋ ವಿಚಾರಕ್ಕೆ ಗಲಾಟೆಯಾಗಿತ್ತು. ಅದೇ ಗ್ರಾಮದ ಜೆಸಿಬಿ ಡ್ರೈವರ್ ಮೊಹಮ್ಮದ್ ನಬಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದಂತೆ. ಈ ಹಿಂದೆಯೂ ಜಾಗದ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆಯಾಗಿತ್ತಂತೆ. ಹೀಗಾಗಿ ಭಾಗ್ಯವಂತನಿಗೆ ಬುದ್ಧಿ ಕಲಿಸಬೇಕು ಅಂತ ನಬಿ ಜಿದ್ದಿಗೆ ಬಿದ್ದಿದ್ದ. ಮನೆಯಿಂದ ಹೊರಗೆ ಹೋಗಿದ್ದೇ ತಡ ಮೊಹಮ್ಮದ್ ನಬಿ ಬೇಕಂತಲೇ ಗಲಾಟೆ ಮಾಡಿದ್ದಾನೆ. ಗ್ಯಾಂಗ್ ಕಟ್ಕೊಂಡು ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಎದೆ ಮತ್ತು ಮುಖಕ್ಕೆ ಪಂಚ್ ಕೊಟ್ಟಿದ್ದು ಸ್ಥಳದಲ್ಲೇ ಭಾಗ್ಯವಂತ ಕುಸಿದು ಬಿದ್ದಿದ್ದ. ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ರೂ ಚಿಕಿತ್ಸೆ ಫಲಿಸದೆ ಉಸಿರು ಚೆಲ್ಲಿದ್ದಾನೆ.
ಏನು ದುಸ್ಮಂದಿಲ್ಲ, ನಾವು ಏನು ಅಂದಿಲ್ಲ, ಏನು ಆಡಿಲ್ಲ, ಪೂರ ಊರಿಗೆ ಒಂದನೂ ಕೇಳ್ಕೊರಿ. ಏನೇನ ನನ್ನ ಮಗ ಯಾರ್ಯಾರಿಗೆ ದುಸ್ಮನ್ ಇಲ್ಲ. ಯಾಕೆ ಹೊಡೆದ್ರು ಎದರ್ಲಿಂತ ಹೊಡೆದ್ರ? ನಾವು ಬಾ ಅಂತ ಕರ್ಸ್ಯಾರಂತ, ಅವನಿಗೆ ಫೋನ್ ಮಾಡಿ ಕರ್ಸ್ಯಾರಂತ. ಆಯ್ತು ಬಾ ಎತ್ತಾರ್ತ ಹೋಗ್ಯಾನ. ಎತ್ತಾರ್ತ ಹೋಗ್ಕೇಸಿ ಹೊಡೆದಾರ. ಮತ್ತು ನಮ್ಮ ಕೇರ್ಯಾನ ಹುಡುಗರು ಹೋಗಟ್ಟಿಗೆನೆ ಪತ್ತೆ ಕಡ್ದು ಹೊಡ್ಯೋಗ್ಯಾರಂತ. ನಿನ್ನೆ ಅಲ್ಲಿಗೆ ಹೋಗಿ ಬಂದನ್ರಿ. ಅಲ್ಲಿಗೆ ಹೋಗಿ ಬಂದು ಉಂಡು ತಿಂದು ಉಸುಗು ಕಲ್ಲು ಅವು ಬರ್ತಾವಂತ ಕೇಸಿ ಮನೆ ಕಡೆಗೆ ಹೋಗ್ಯಾನ್ರಿ. ನೀರಾದ ಹೊಡೆದು ಬರ್ತೀನಂತ ಕೇಸಿ ಹೊಡೆದು ಹೋದಲ್ಲಿಗೆ ಹಿಡ್ಕೊಂಡ್ರ ಆಗತ್ತಿ ಮಾಡ್ಯಾರ ನೋಡ್ರಿ. ಗಾಡಿ ಪಿಡಿ ಏನಿಲ್ರಿ, ಅವರೇ ಹೊಡೆದಾರ. ಯಾವ ಗಾಡಿ ಇಲ್ಲ, ಯಾವ ಪಾಡಿ ಇಲ್ಲ. ಹೊಡೆದದೇ ಅವರು. ಎಲ್ಲಿ ನೋಡಿ ಅಂದ್ರೆ ಅದೇ ನೋಡ್ತದ ಹೋಗಿ. ಯಾವ ಗಾಡಿ ಇಲ್ಲ, ಯಾವ ಪಾಡಿ ಇಲ್ರಿ. ಯಾವಾಗ ಭಾಗ್ಯವಂತ ಸಾವನ್ನಪ್ಪಿದ್ನೋ ಸಂಘಟನೆಗಳು ಹಾಗೂ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಉದ್ದೇಶಪೂರ್ವವಾಗಿ ಕೊಲೆ ಇದು. ಆಕಾಶ್ ಮೊದಲೆಲ್ಲ ಅಂದಿಸಾಗಿ ಪ್ಲಾನ್ ಮಾಡಿರೋರು ಕರೆಕ್ಟಾಗಿ. ಅವ್ರು 8 ದಿನ ಮುಂಚೆಗೆ ಹೇಳಿದ್ರು, ನಿನ್ನ ಸತ್ತು ಹೊಡಿತೀವಿ, ಸಾಯಿಸ್ತೀವಿ ಅಂತ ಹೇಳಿದ್ರು. ಇವಾಗ ನಮ್ಮ ಕಾನೂನು ರೀತಿಲಿಂತ ನ್ಯಾಯ ಸಿಗಬೇಕು. ಅವ್ರ ತಂದೆ ತಾಯಿಯಾರ ಸರ್ಕಾರಲಿಂತ ಪರಿಹಾರ ನೀಡಬೇಕು. ಅವ್ರಿಗೆ ಒಳ್ಳೆ ರೀತಿ ಕಾನೂನು ಏನು ಶಿಕ್ಷೆ ಕೊಡ್ತದೋ ಆ ಶಿಕ್ಷೆ ಕೊಡಬೇಕು. ಅದೇ ನಮ್ಮದು. ಹತ್ಯೆ ಬಳಿಕ ಅಲರ್ಟ್ ಆದ ಪೊಲೀಸರು 4 ವಶಕ್ಕೆ ಪಡೆದಿದ್ದು ಡ್ರಿಲ್ ಮಾಡುತ್ತಿದ್ದಾರೆ. ಒಟ್ಟಾರೆ ಹೊಸ ಬದುಕು ಕಟ್ಕೊಂಡವ ಕ್ಷುಲ್ಲಕ ಕಾರಣಕ್ಕೆ ಕಗ್ಗೊಲೆಯಾಗಿದ್ದು ದುರಂತ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.